ಅದೇ ಪರಂಪರೆಯಲ್ಲಿ ರಾಘವೇಂದ್ರ ಸ್ವಾಮಿಗಳ ನಂತರ ಆ ಪೀಠವನ್ನು ಆಳಿದ ಮಹಾನುಭಾವರಲ್ಲಿ ಒಬ್ಬರು ವಾದೀಂದ್ರ ತೀರ್ಥರು ಅಂತ. ಇವತ್ತು ಅವರ ಬೃಂದಾವನವನ್ನು ರಾಯರ ಪಕ್ಕದಲ್ಲಿಯೇ ನೋಡಬಹುದು. ವಾದೀಂದ್ರ ತೀರ್ಥರ ಮೇಲೆ ರಾಯರಿಗೆ ಎಲ್ಲಿಲ್ಲದ ಪ್ರೇಮ. ರಾಯರು ಬೃಂದಾವನ ಆಗುವಾಗ ವಾದೀಂದ್ರ ತೀರ್ಥರು ಇನ್ನೂ ಹುಟ್ಟೇ ಇರಲಿಲ್ಲ. ಆದರೆ ಹುಟ್ಟುತ್ತಾರೆ ಅಂತ ಗೊತ್ತು, ಸ್ವಾಮಿಗಳಾಗ್ತಾರೆ ಅಂತ ಗೊತ್ತು, ನನ್ನ ಪಕ್ಕದಲ್ಲೇ ಅವರನ್ನು ಕೂಡಿಸ್ಬೇಕು ಅಂತ ಗೊತ್ತು. ಹುಟ್ಟುವ ಮುನ್ನವೇ ಬೃಂದಾವನ ಮಾಡಿಸಿಕೊಂಡ ಮಹಾನುಭಾವರವರು. ಅವರು ಇನ್ನೂ ಹುಟ್ಟಕ್ಕೆ ಮುಂಚೆ ಬೃಂದಾವನ ರೆಡಿಯಾಗಿತ್ತು. ಲೆಕ್ಕ ಹಾಕೊಳ್ಳಿ, ನಿಂತ ದೊಡ್ಡವರು. ದಿವಾನ್ ವೆಂಕಣ್ಣ ರಾಯರ ಸಲುವಾಗಿ ಒಂದು ಒಳ್ಳೆ ಕೆತ್ತನೆಯ ಕೆಲಸದಿಂದ ಕೂಡಿದ ಬೃಂದಾವನ ಮಾಡಿದರೆ ರಾಯರು ಅದನ್ನು ನೋಡಿ ಹೇಳಿದ್ರಂತೆ, ಇದು ನಂಗೆ ಬೇಡ, ನನ್ನ ಪರಂಪರೆಯಲ್ಲಿ ಮತ್ತೆ 4-5ನೇವರಾಗಿ ಬರ್ತಾ ಇದ್ದಾರೆ ವಾದೀಂದ್ರ ತೀರ್ಥರು, ಅವರಿಗೆ ಅಂತ. ರಾಯರು ಬೃಂದಾವನಕ್ಕೆ ಹೋಗುವ ಮುನ್ನ ಮುಂದೆ ಬರುವ 5 ಜನರ ಹೆಸರು ಹೇಳಿಬಿಟ್ಟಿದ್ರಂತೆ. ನಮಗೆ ಇನ್ನೂ ಒಂದು ದೊಡ್ಡ ಆಶ್ಚರ್ಯ, ರಾಯರ ನಂತರ ವಾದೀಂದ್ರ ತೀರ್ಥರ ನಂತರ ಎಷ್ಟೋ ಜನ ಜ್ಞಾನಿಗಳು ಆ ಪರಂಪರೆಯಲ್ಲಿ ಬಂದರು. ಆದರೆ ಯಾರು ರಾಯರು ವಾದೀಂದ್ರರ ಮಧ್ಯೆ ಯಾರೂ ಬೃಂದಾವನ ಆಗಲಿಲ್ಲ. ರಾಯರು ಯಾರಿಗೂ ಪರ್ಮಿಷನ್ ಇಲ್ಲ, ನನ್ನ ಅವನ ಮಧ್ಯ ಮತ್ತು ಯಾರೂ ಬರ್ಕೂಡ್ದು ಅಂಥೇಳಿ ತಮ್ಮ ಪಕ್ಕದಲ್ಲೇ ಇಟ್ಕೊಂಡಿದ್ದಾರೆ ವಾದೀಂದ್ರ ತೀರ್ಥರನ್ನು. ಇದಕ್ಕೆ ಕಾರಣ ಅವರು ಮಾಡಿದಂತಹ ಮಧ್ವಾಚಾರ್ಯರ, ರಾಯರ, ಟೀಕಾಚಾರ್ಯರ, ವ್ಯಾಸರಾಜರ ಗ್ರಂಥದ ಸೇವಾ, ಆ ಗುರುಗಳನ್ನು ಕೊಂಡಾಡಿದ ಕ್ರಮ ಭಾರೀ ಸಂತೋಷ.